ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅಧ್ಯಾಯ 4 ಚತುರ್ಭುಜಗಳು ಇದರಲ್ಲಿ ಬರುವಂತಹ ನಿರ್ಧಾರಕ 1 ಇಲ್ಲಿ ಮೇಲೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವಾಗಿ ಇದನ್ನ ಸಾಲ್ವ್ ಮಾಡುವ. ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಸಮಸ್ಯೆಯ ಬಗ್ಗೆ ನೋಡಿದ್ದೇವೆ. ಅಲ್ಲಿ ಒಂದು ಕಾರ್ಪೆಂಟರ್ ಅಥವಾ ಬಡಗಿಯ ಬಳಿಯಲ್ಲಿ 2 ರೀತಿಯ ಮರದ ಸ್ಟ್ರಿಪ್ಸ್ಗಳು ಅಥವಾ ಮರದ ಪಟ್ಟಿಗಳು ಇರ್ತವೆ. ಈ ಮರದ ಪಟ್ಟಿಗಳನ್ನ ಒಂದರ ಮೇಲೆ ಒಂದಾಗಿ ಇಟ್ಟು ನಂತರ ದಾರದ ಮೂಲಕ ಇದನ್ನ ದಾರವನ್ನ ಹಾಯಿಸಿದಾಗ ಇಲ್ಲಿ ಒಂದು ಆಯತ ಉಂಟಾಗ್ತದೆ ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಅಲ್ಲಿ ನಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಲ್ಲಿ ಕೇಳಿರುವಂತಹ ಮೊದಲನೇ ಪ್ರಶ್ನೆ ಅದೇನಂದ್ರೆ, ಅಲ್ಲಿ ಕೊಟ್ಟಿರುವಂತ ಮರದ ಪಟ್ಟಿ ಏನಿದೆ, ಆ ಮರದ ಪಟ್ಟಿಯ ಒಂದು ಪಟ್ಟಿಯ ಉದ್ದವನ್ನ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವು ಇನ್ನೊಂದು ಪಟ್ಟಿಯ ಉದ್ದವನ್ನ ಕಂಡುಹಿಡಿಬೇಕು. ಹಾಗೆ ಒಂದು ವೇಳೆ ನೀವು ಆಯತವನ್ನ ತೆಗೆದುಕೊಂಡಾಗ ಆಯತದ ಒಳಗೆ ಈ ರೀತಿಯಲ್ಲಿ ಗೆರೆಗಳನ್ನ ಹಾಕಿದ್ರೆ ಅಲ್ಲಿ ಇರುವಂತ ಗೆರೆಗಳನ್ನ ನಾವು ಕರ್ಣಗಳು ಅಂತ ಹೇಳ್ತೇವೆ. ಇಲ್ಲಿ ನಮ್ಗೆ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಒಂದು ಕರ್ಣದ ಉದ್ದವನ್ನ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಅಂತ ಹೇಳಿ. ನಾವು ಇನ್ನೊಂದು ಕರ್ಣದ ಉದ್ದವನ್ನ ಕಂಡುಹಿಡಿಬೇಕು. ಸೊ ಆ ಪ್ರಾಬ್ಲಮ್ಗೆ ಅನುಗುಣವಾಗಿ ಇಲ್ಲಿ ಒಂದು ನಿರ್ಧಾರಕವನ್ನ ಕೊಟ್ಟಿದ್ದಾರೆ, ಅಥವಾ ಇದನ್ನೊಂದು ಪ್ರಮೇಯ ಅಂತ ಕೂಡ ಹೇಳ್ಬೋದು. ಇಲ್ಲಿ ನೀವು ಕಾಣಬಹುದು, ನಿರ್ಧಾರಕ 1 ನಮಗೆ ಏನನ್ನು ಹೇಳ್ತದೆ ಅಂದ್ರೆ, ಆಯತದ ಕರ್ಣಗಳು ಯಾವಾಗ್ಲೂ ಸಮಾನಾದ ಉದ್ದವನ್ನ ಹೊಂದಿರ್ತದೆ ಅಂತ ಹೇಳ್ತದೆ. ಅಂದ್ರೆ ಇಲ್ಲಿ ನಿರ್ಧಾರಕ 1 ಆಯತದ, ಇಲ್ಲಿ ಹೈಲೈಟ್ ಮಾಡಿರುವಂತಹ ಸೆಂಟೆನ್ಸ್ ಅನ್ನ ನೋಡಿ, ಆಯತದ ಕರ್ಣಗಳು ಯಾವಾಗಲೂ ಸಮಾನಾದ ಉದ್ದವನ್ನು ಹೊಂದಿದೆ ಅಂತೇಳಿ. ಇದನ್ನ ನಾವೀಗ ಪ್ರೂವ್ ಮಾಡಬೇಕು. ಸೊ ಮೊದಲಿಗೆ ಇಲ್ಲಿ ನೀವು ಗಮನಿಸಿದ್ರೆ, ಈ ಚಿತ್ರವನ್ನ ಗಮನಿಸಿದ್ರೆ, ಈ ಚಿತ್ರದಲ್ಲಿ 2 ತ್ರಿಭುಜಗಳಿವೆ. ಒಂದು ತ್ರಿಭುಜ ADC ಅಂದ್ರೆ ADC, ಆ ತ್ರಿಭುಜವನ್ನ ನಾನಿಲ್ಲಿ ರಚನೆ ಮಾಡ್ತೇನೆ. ಸೊ ಈ ರೀತಿಯಲ್ಲಿದೆ, ಅದು ತ್ರಿಭುಜ AD ಮತ್ತೆ C ಆಗಿದೆ. ಇನ್ನೊಂದು ತ್ರಿಭುಜ DAB. ಸೊ ಆ ತ್ರಿಭುಜವು ಈ ರೀತಿಯಲ್ಲಿದೆ, DAB. ಸೊ DA ಮತ್ತೆ B. ಸೊ ಈ 2 ತ್ರಿಭುಜಗಳಿವೆ ಈ ಚಿತ್ರದಲ್ಲಿ. ಸೊ ಈ ತ್ರಿಭುಜಗಳನ್ನ ತೆಗೆದುಕೊಂಡು ನಾವು ಇಲ್ಲಿ ಆಯತದ ಕರ್ಣದ ಉದ್ದ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಮೊದಲಿಗೆ ನಮ್ಗೆ ಕೊಟ್ಟಿರುವಂತದ್ದು ಒಂದು ಆಯತ. ಆಯತ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತ ಗುಣಲಕ್ಷಣ ಇದೆ. ಆಯತದ ಅಭಿಮುಖ ಬಾಹುಗಳು ಯಾವಾಗಲೂ ಸಮವಾಗಿರ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ABCD ಒಂದು ಆಯತವಾಗಿರೋದ್ರಿಂದ AB = CD ಅಂತ ಹೇಳ್ಬೋದು. ಈ ಬಾಹು ಏನಿದೆ AB, ಇದು ಇದಕ್ಕೆ ಸಮವಾಗಿದೆ ಅಂತ ಹೇಳ್ಬೋದು. ಈ ಚಿತ್ರವನ್ನ ನೀವು ಗಮನಿಸಿದ್ರೆ ಇಲ್ಲಿ ABಯು CDಗೆ ಸಮವಾಗಿದೆ. ಯಾಕೆಂದ್ರೆ ABCD ಎನ್ನುವಂಥದ್ದು ಒಂದು ಆಯತವಾಗಿದೆ. ಆಯತದ ಅಭಿಮುಖ ಬಾಹುಗಳು ಸಮವಾಗಿರ್ತದೆ. ಹಾಗಾಗಿ ಮೊದಲನೇ ಪಾಯಿಂಟ್ ಆಗಿ AB = CD ಅಂತ ಹೇಳ್ಬೋದು. ನಂತರ ನೀವು ಆಯತವನ್ನ ತೆಗೆದುಕೊಂಡ್ರೆ ಆಯತದ ಕೋನಗಳು ಏನಾಗಿರ್ತದೆ? ಆಯತದ ಕೋನಗಳು ಲಂಬ ಕೋನಗಳಾಗಿರ್ತವೆ. ಅದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಆದ್ರಿಂದ ಇಲ್ಲಿ ನೀವು ಈ ಚಿತ್ರದಲ್ಲಿ ಕೋನ A ಅನ್ನ ನೋಡಿದ್ರೆ ಇದು ಏನಾಗಿದೆ? 90 ಡಿಗ್ರಿ ಆಗಿದೆ. ಹಾಗೆ ಈ ಚಿತ್ರದಲ್ಲಿ ಕೋನ D ಏನಾಗಿದೆ? ಇದು ಕೂಡ 90 ಡಿಗ್ರಿ ಆಗಿದೆ. ಅಂದ್ರೆ ನಾವು ತೆಗೆದುಕೊಂಡಂತ 2 ತ್ರಿಭುಜ ಏನಿದೆ DAB, ಅದರಲ್ಲಿ ಈ ಕೋನ A ಕೋನ 90 ಡಿಗ್ರಿ ಆಗಿದೆ. ಹಾಗೆ ಈ D ಕೋನ ಏನಿದೆ ಇದು 90 ಡಿಗ್ರಿ ಆಗಿದೆ. ಆದ್ರಿಂದ ನಾವು ಎರಡನೇ ಪಾಯಿಂಟ್ ಆಗಿ ಇದನ್ನ ತೆಗೆದುಕೊಳ್ಬಹುದು. ಕೋನ BAD = ಕೋನ CDA = 90 ಡಿಗ್ರಿ. ಯಾಕೆಂದ್ರೆ ಇದು ಆಯತದ ಕೋನ, ಆಯತದ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರ್ತದೆ. ಆಮೇಲೆ ನೀವು 2 ತ್ರಿಭುಜಗಳನ್ನ ಗಮನಿಸಿದ್ರೆ ಈ 2 ತ್ರಿಭುಜಗಳಲ್ಲಿ ಸಾಮಾನ್ಯವಾಗಿರುವಂತ ಬಾಹು ಯಾವುದು? 2 ತ್ರಿಭುಜದಲ್ಲಿ ಇರುವಂತ ಬಾಹು ಯಾವುದು? AD ಎನ್ನುವಂತ ಬಾಹು ಈ ತ್ರಿಭುಜದಲ್ಲೂ ಕೂಡ ಇದೆ. ಹಾಗೆ AD ಎನ್ನುವಂತ ಬಾಹು ಈ DAC ತ್ರಿಭುಜದಲ್ಲೂ ಕೂಡ ಇದೆ. 2 ತ್ರಿಭುಜದಲ್ಲೂ ಕೂಡ ಇದೆ, DAB ತ್ರಿಭುಜದಲ್ಲೂ ಕೂಡ ಇದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಇದು AD ಎನ್ನುವಂಥದ್ದು ಏನಾಗಿದೆ? ಇದು ಸಾಮಾನ್ಯ ಬಾಹು ಆಗಿದೆ ಅಂತೇಳಿ. ಸೊ ಇದು ಮೂರನೇ ಪಾಯಿಂಟ್. ಸೊ ಈಗ ನಾವಿಲ್ಲಿ 2 ಬಾಹುಗಳು ಸಮವಾಗಿದ್ದೇವೆ ಅಂತ ತೋರಿಸಿದ್ದೇವೆ. ಇದು ಒಂದು ಬಾಹು, ಹಾಗೆ ಇದು ಇನ್ನೊಂದು ಬಾಹು. ಹಾಗೆ ಅದರ
ನಡುವೆ ಇರುವಂತ ಕೋನ ಕೂಡ ಸಮವಾಗಿದೆ ಅಂತ ತೋರಿಸಿದ್ದೇವೆ. ಇಲ್ಲಿ ನೀವು ನೋಡ್ಬೋದು ಎ ಬಿ ಯಾವುದಕ್ಕೆ ಸಮವಾಗಿದೆ, ಸಿ ಡಿಗೆ ಸಮವಾಗಿದೆ. ಹಾಗೆ ಎಡಿ ಯಾವುದಕ್ಕೆ ಸಮವಾಗಿದೆ, ಇಲ್ಲಿರುವ ಎಡಿಗೆ ಸಮವಾಗಿದ್ದೇವೆ ಅಂತ ತೋರಿಸಿದ್ದೇವೆ. ಹಾಗೆ ಅವುಗಳ ನಡುವೆ ಇರುವಂತ ಕೋನವು ಕೂಡ ಸಮ ಅಂತ ತೋರಿಸಿದ್ದೇವೆ. ಅಂದ್ರೆ ನಾವಿಲ್ಲಿ SAS ಸರ್ವಸಮತೆಯ ನಿಯಮವನ್ನ ಉಪಯೋಗಿಸಬಹುದು. SAS ಅಂದ್ರೆ ಸೈಡ್ ಅಂದ್ರೆ ಬಾಹುಗಳು, ಎರಡು ಬಾಹುಗಳು ಮತ್ತೆ ಅವುಗಳ ನಡುವೆ ಇರುವಂತ ಕೋನ ಸಮ ಅಂತ ನಾವಿಲ್ಲಿ ತೋರಿಸಬೇಕು. ಅದನ್ನ ನಾವಿಲ್ಲಿ ತೋರಿಸಿದ್ದೇವೆ. ಮೊದಲನೆಯ ಬಾಹು, ನಂತರ ಕೋನ, ನಂತರ ಎರಡನೇ ಬಾಹು. ಸೊ ಎರಡು ಬಾಹು ಮತ್ತೆ ಅದರ ನಡುವೆ ಇರುವಂತ ಕೋನಗಳು ಸಮ ಅಂತ ತೋರಿಸಿದ್ದೇವೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ತ್ರಿಭುಜ ADC ಏನಿದೆ, ತ್ರಿಭುಜ ADC ಸರ್ವಸಮ ತ್ರಿಭುಜ DAB ಅಂತ ಹೇಳ್ಬೋದು. ಸೊ ಯಾವುದೇ ಎರಡು ತ್ರಿಭುಜಗಳು ಸರ್ವಸಮ ಆದಾಗ ಏನಾಗ್ತದೆ, ಅವುಗಳ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಕೂಡ ಸಮವಾಗಿರ್ತದೆ. ನೀವು ಆಲ್ರೆಡಿ ಇದನ್ನ ಕಲ್ತಿರ್ಬೋದು. CPCT ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ, ಅಥವಾ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಂತ ನಾವಿಲ್ಲಿ ಹೇಳ್ತೇವೆ, ಸ-ತ್ರಿ-ಆ-ಬ. ಸೊ ಇಲ್ಲಿ ಎರಡು ತ್ರಿಭುಜಗಳು ಸಮವಾಗಿರೋದ್ರಿಂದ ಅವುಗಳ ಅನುರೂಪ ಭಾಗಗಳು ಕೂಡ ಸಮವಾಗಿರ್ತದೆ. ಅಂದ್ರೆ ಅನುರೂಪ ಭಾಗ ಅಂದ್ರೆ AC ಇಸ್ ಈಕ್ವಲ್ ಟು AC ಎನ್ನುವಂಥದ್ದು ಈ ತ್ರಿಭುಜದ ಬಾಹು, DAC ತ್ರಿಭುಜದ ಬಾಹು, ADC ತ್ರಿಭುಜದ ಬಾಹು, ಹಾಗೆ ಈ BD ಎನ್ನುವಂಥದ್ದು DAB ತ್ರಿಭುಜದ ಬಾಹು, ಇವುಗಳು ಸಮವಾಗಿರ್ತವೆ ಅಂತ ನಾವಿಲ್ಲಿ ಹೇಳ್ಬೋದು. ಆದ್ರಿಂದ ನಮಗೆ ಹಿಂದಿನ ವಿಡಿಯೋದಲ್ಲಿ ಕೇಳಲಾಗಿರುವಂತ ಪ್ರಶ್ನೆ ಏನಿತ್ತು, ಕಾರ್ಪೆಂಟರ್ನ ಬಳಿ ಎರಡು ಮರದ ಪಟ್ಟಿಗಳಿದ್ದವು. ಆ ಕಾರ್ಪೆಂಟರ್ ಒಂದು ದಾರವನ್ನು ಹಾಯಿಸಿದಾಗ ಈ ಮರದ ಪಟ್ಟಿಗಳ ಎಂಡ್ ಪಾಯಿಂಟ್ಸ್ ಅಲ್ಲಿ ಒಂದು ಆಯತ ಜನರೇಟ್ ಆಗ್ತಾ ಇತ್ತು. ಹಾಗೆ ಆ ಒಂದು ಮರದ ಪಟ್ಟಿಯ ಉದ್ದವನ್ನ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ರು. ಇನ್ನೊಂದು ಉದ್ದ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕಿತ್ತು. ಇಲ್ಲಿ ನಮ್ಗೆ ಏನು ಗೊತ್ತಾಗಿದೆ, ಆಯತದ ಕರ್ಣಗಳು ಯಾವಾಗಲೂ ಸಮಾನಾದ ಉದ್ದವನ್ನ ಹೊಂದಿದೆ ಅಂತ ನಮ್ಗೆ ಗೊತ್ತಾಗಿದೆ. ಯಾಕೆಂದ್ರೆ AC ಇಸ್ ಈಕ್ವಲ್ ಟು BD ಆಗಿದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಇನ್ನೊಂದು ಮರದ ಪಟ್ಟಿಯ ಉದ್ದ ಎಷ್ಟು, 8 ಸೆಂಟಿಮೀಟರ್ ಅಂತ ನಾವಿಲ್ಲಿ ಹೇಳ್ಬೋದು. ಆದ್ದರಿಂದ ಇನ್ನೊಂದು ಕರ್ಣದ ಉದ್ದ 8 ಸೆಂಟಿಮೀಟರ್ ಆಗಿರ್ತದೆ. ಇದನ್ನ ನಾವು ನಿರ್ಧಾರಕ 1 ಅಂತ ಹೇಳ್ತೇವೆ. ಈ ನಿರ್ಧಾರಕ 1ರಲ್ಲಿ ನೀವು ಕಲಿಲಿಕ್ಕೆ ಇರುವಂತ ವಿಷಯ ಆಯತದ ಕರ್ಣಗಳು ಯಾವಾಗಲೂ ಕೂಡ ಸಮಾನಾದ ಉದ್ದವನ್ನ ಹೊಂದಿವೆ. ಇದು ನಿರ್ಧಾರಕ 1. ಹಾಗೆ ಇದನ್ನ ನಾವು ಈ ರೀತಿಯಲ್ಲಿ ಪ್ರೂವ್ ಮಾಡ್ಬೋದು, ಸಾಧಿಸ್ಬೋದು. ಮೊದಲು ನಾವು ಎರಡು ತ್ರಿಭುಜಗಳನ್ನ ತೆಗೆದುಕೊಳ್ಬೇಕು. ಒಂದು ತ್ರಿಭುಜ DAB ಈ ತ್ರಿಭುಜ, ಹಾಗೆ ಇನ್ನೊಂದು ತ್ರಿಭುಜವಾಗಿ ನಾವು ADC ಅಂದ್ರೆ ಈ ತ್ರಿಭುಜವನ್ನ ತೆಗೆದುಕೊಳ್ತೇವೆ. ಮತ್ತೆ ಈ ಎರಡು ತ್ರಿಭುಜದ 3 ಭಾಗಗಳು ಸಮ ಅಂತ ತೋರಿಸಬೇಕು. ಇಲ್ಲಿ ನಾವು ಎರಡು ಬಾಹುಗಳು ಮತ್ತೆ ಅವುಗಳ ಕೋನಗಳು ಸಮ ಅಂತ ತೋರಿಸಿದ್ದೇವೆ. ಹಾಗಾಗಿ ನಾವಿಲ್ಲಿ SAS ಸರ್ವಸಮತೆ ನಿಯಮವನ್ನ ಉಪಯೋಗಿಸಿ ಹೇಳ್ಬೋದು ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತೇಳಿ. ಸರ್ವಸಮ ತ್ರಿಭುಜ ಆದ್ರೆ ಅವುಗಳ ಅನುರೂಪ ಭಾಗಗಳು ಕೂಡ ಸಮವಾಗಿರ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು AC ಇಸ್ ಈಕ್ವಲ್ ಟು BD ಅಂತ.